ನಾನಿದ್ದೀನಿ, ಧೈರ್ಯವಾಗಿ ಹೇಳಮ್ಮ, ಇವ್ ನಿನ್ ಗಂಡ ಅಲ್ಲ ಅಂತ. ಇವ್ರು ಇವ್ರು ನನ್ ಗಂಡನೇ. ಹೌದಾ? ಹಾಗಾದ್ರೆ ಹೂ ಕೊಡ್ಸಿ ನೋಡೋಣ. ತೊಳಿ ಕೊಡಿ, ತಗೋ. ಹೆಂಡತಿ ಆದ್ರೆ ಪ್ರೀತಿಯಿಂದ ಮುಡಿಸ್ಬೇಕಪ್ಪ. ಹಲೋ ಮಿಸ್ಟರ್, ನಿಮ್ ಗಲಾಟೆನೆಲ್ಲ ಮನೇಲಿ ಇಟ್ಕೊಡ್ರಿ, ಸುಮ್ಮನೆ ನಮ್ ಟೈಮ್ ವೇಸ್ಟ್. ನಡೀರಿ. ಎಕ್ಸ್ಕ್ಯೂಸ್ ಮೇಡಮ್. ನಮಸ್ತೆ. ನಮಸ್ತೆ, ಕೂತ್ಕೊಳ್ಳಿ. ಹೇಳಿ ಸರ್, ಏನ್ ಬೇಕು? ಒಳ್ಳೆ ಸ್ಯಾರಿ ತೋರಿಸಿ. ಯಾವ ರೇಂಜಲ್ಲಿ ತೋರಿಸ್ಲಿ ಸರ್? ಉಟ್ಕೊಂಡ್ರೆ ರಿಚ್ ಆಗಿ ಕಾಣಿಸ್ಬೇಕು, ಆ ರೇಂಜಲ್ಲಿ ತೋರಿಸಿ. ಎಷ್ಟು ಕಾಸ್ಟ್ಲಿ ಆದ್ರೂ ಪರವಾಗಿಲ್ಲ. ನೋಡಿ ಸರ್, ಈ ಪಿಂಕ್ ಕಾಂಬಿನೇಷನ್ ಇದು ಕೂಡ ತುಂಬಾನೇ ಚೆನ್ನಾಗಿದೆ. ನೋಡಿ ಸರ್, ಇದು ಓಕೆನಾ? ಸ್ಯಾರಿ ಬಗ್ಗೆ ನನ್ಗೇನು ಐಡಿಯಾ ಇಲ್ಲ, ಇದೇ ಫಸ್ಟ್ ಟೈಮ್ ಸ್ಯಾರಿ ತಗೊಳಕ್ ಬಂದಿರೋದು. ನೀನೇ ಯಾವ್ದು ಬೇಕೋ ಸೆಲೆಕ್ಟ್ ಮಾಡ್ಕೋ. ಯಾರ್ಗೆ? ನಿಮ್ಮ ಅಮ್ಮಂಗ? ಇಲ್ಲ, ನಿನ್ಗೆ. ಜೈ, ಯಾಕೆ ಹಿಂಗ್ ಕಿರ್ಚ್ಕೊಳ್ತಾ ಇದ್ಯಾ? ಕಿರ್ಚೋದ? ಒಂದ್ ನಿಮಿಷ, ನನ್ ಹೃದಯನೂ ನಿಂತೋದಾಗಾಯ್ತು. ರೀ, ಒಂದ್ಸಲ ಚೂಟಿ. ಏನ? ಚೂಟ್ರಿ. ಅಮ್ಮ, ತಮಾಷೆಗಂದ್ರೆ ನಿಜವಾಗ್ಲೂ ಚೂಟ್ತಿರಲ್ಲ. ಹಾಗಾದ್ರೆ ಇದ್ ಕನ್ಸಲ್ಲ, ನಿಜ. ಸುಮ್ಮನೆ ತಲಾಟೆ ಮಾಡ್ದೆ ಬೇಗ ಸ್ಯಾರಿ ಸೆಲೆಕ್ಟ್ ಮಾಡು. ಅಲ್ಲ, ಇದ್ದಕ್ಕಿದ್ದಾಗೆ ಇಷ್ಟು ಅರ್ಜೆಂಟ್ ಆಗಿ ಬಂದು ಸೀರೆ ಕೊಡುತ್ತಾ ಇರೋ ಕಾರಣ? ಲವಾ? ಹೇಯ್, ನಿನ್ಗೀಗ ಸ್ಯಾರಿ ಬೇಕಾ, ಕಾರಣ ಬೇಕಾ? ಕ್ಲಾರಿಟಿ ಬೇಕು. ಸ್ಯಾರಿ ಕಲರ್ ನೋಡ್ ತಗೊಳ್ತಾರೆ, ಕ್ವಾಲಿಟಿ ನೋಡ್ ತಗೊಳ್ತಾರೆ, ಕ್ಲಾರಿಟಿ ಕೇಳಿ ತಗೊಳಲ್ಲ. ಹೊರಗಡೆ ಇಷ್ಟೊತ್ತು ಹೆಂಡತಿ ಅಂತ ಒಪ್ಕೊಳಕ್ಕೆ ಹಿಂದೆ ಮುಂದೆ ನೋಡ್ದವ್ರು, ಈಗ ಸೀರೆ ಕೊಡ್ತೀನಿ ಅಂದ್ರೆ ಯೋಚನೆ ಮಾಡದೆ ತಗೊಳಕ್ಕೆ ನಾನೇನು? ಅಯ್ಯೋ, ಇದೇನ್ ಮೇಡಮ್, ಹೆಂಗಸರು ಗಂಡ ಸೀರೆ ಕೊಡ್ಸಲ್ಲ ಅಂತ ಒಂದೇ ಕಣ್ಣಲ್ಲಿ ಅಳ್ತಾ ಇರ್ತಾರೆ. ನೀವ್ ನೋಡಿದ್ರೆ ಕಾಸ್ಟ್ಲಿ ಸೀರೆ ಕೊಡಿಸ್ತೀನಿ ಅಂದ್ರೆ ಕ್ಲಾರಿಟಿ ಕೇಳ್ತಾ ಇದೀರಲ್ಲ. ನಿಮ್ಗೂ ಒಂದ್ ವೇಳೆ ಇಂತ ಗಂಡ ಸಿಕ್ಕಿದ್ರೆ ನೀವು ಹಿಂಗೆ ಹೇಳ್ತಾ ಇದ್ರಿ. ಖಂಡಿತ ಇಲ್ಲ ಮೇಡಮ್. ನಿಮ್ಗೆ ಇವ್ರ ಬಗ್ಗೆ ಗೊತ್ತಿಲ್ಲ. ಇವ್ರಿಗೇನಾಗಿದೆ ಮೇಡಮ್? ಹೆಂಡತಿಗೋಸ್ಕರ ಒಳ್ಳೆ ಸೀರೆ ಕೊಡಿಸ್ತಾ ಇದ್ದಾರೆ, ನೋಡಕ್ಕೆ ಒಳ್ಳೆ ಹೀರೋ ತರ ಇದ್ದಾರೆ. ಹೌದೌದು, ಹೀರೋ ಲುಕ್ಕಲ್ಲಿರೋ ವಿವೇಕ್ ಎಂಬ ವಿಲನ್. ಏನ್ ಹೇಳ್ದೆ? ಏನೂ ಇಲ್ಲ. ವೆರಿ ನೈಸ್, ತಗೋ, ಇದನ್ನ ಟ್ರೈ ಮಾಡು. ಟ್ರೈ ಮಾಡೋದಕ್ಕೆ ಇದೇನ್ ಡ್ರೆಸ್ಸಾ? ಬನ್ನಿ ಮೇಡಮ್, ನಾನು ಹೆಲ್ಪ್ ಮಾಡ್ತೀನಿ. ಇಲ್ಲ, ಬೇಡ. ನೀವು ಕರ್ಕೊಂಡು ಹೋಗಿ ಮೇಡಮ್. ಬನ್ನಿ ಮೇಡಮ್. ಅಶ್ವಿಂದ ಹೊಟ್ಟೆನೆ ಬಗ್ಗು ತಿನ್ಬೇಕು ಅನಿಸ್ತಾ ಇದೆ. ಸ್ಯಾರಿ ಉಟ್ಕೊಳಕ್ ಹೋದವಳು ಎಷ್ಟೊತ್ತು ಮಾಡ್ತಿದ್ದಾಳೆ. ಅವಳಲ್ಲಿ ಬಂದ್ರು ನೋಡಿ ಸರ್. ಹೇಗಿದೆ? ಹೇಗಿದೆ ಅಂತ ಕೇಳ್ದೆ. ಯಾಕೆ ನಗು? ನಾನ್ ಈ ಸೀರೆ ಉಟ್ಟಿದ್ದಕ್ಕೆ ಈ ಸೀರೆ ಅಂದ ಜಾಸ್ತಿ ಆಯ್ತು ಅಂತ ಅನಿಸ್ತಾ ಇದೆಯಾ ಸರ್? ಹಾಗೇನಿಲ್ಲ. ಅದಕ್ಕಿಂತ ಜಾಸ್ತಿನಾ? ಇದೇನಿದು, ಹೇರ್ ಸ್ಟೈಲ್ ಎಲ್ಲ ಚೇಂಜ್ ಮಾಡ್ಕೊಂಡಿದ್ಯಾ? ಸೀರೆಗೆ ಮ್ಯಾಚ್ ಆಗೋ ಹಾಗೆ ಅವ್ರೆ ಬೇರೆ ಡಿಸೈನ್ ಅಲ್ಲಿ ತೋರಿಸ್ಲಾ? ನನ್ಗೆ ಅದೆಲ್ಲ ಗೊತ್ತಾಗಲ್ಲ, ಇವಳಿಗೆ ತೋರಿಸಿ. ಯಾವ್ದಾದ್ರು ತಗೊಳ್ಳಿ, ಎಷ್ಟಾದ್ರೂ ತಗೊಳ್ಳಿ. ಮೇಡಮ್, ಇಂಥ ಗಂಡ ಯಾರಿಗೆ ಸಿಗ್ತಾರೆ ಮೇಡಮ್? ಇಷ್ಟೊತ್ತಿಗೆ ಬೇರೆ ಯಾರಾದ್ರೂ ಆಗಿದ್ರೆ ಅಂಗಡಿನೇ ಕೊಂಡ್ಕೊಂಡು ಹೋಗ್ತಿದ್ರು. ನೀವೊಂದ್ 10 ಸೀರೆ ಆದ್ರೂ ತಗೊಂಡ್ ಹೋಗ್ಬೇಕು ಮೇಡಮ್. ಅಯ್ಯೋ, ಅಷ್ಟೆಲ್ಲ ಬೇಡ, 2 ಸಾಕು. ಸರಿ, ಸೆಲೆಕ್ಟ್ ಮಾಡ್ಕೊಂಡ್ ಬಾ, ನಾನು ಅಲ್ಲಿ ಹೋಗಿ ವೆಯ್ಟ್ ಮಾಡ್ತಾ ಇರ್ತೀನಿ. ಬನ್ನಿ ಮೇಡಮ್, ಈ ಸೀರೆನ ಫೋಲ್ಡ್ ಮಾಡ್ಕೊಡ್ತೀನಿ, ಬೇರೆ ಸೀರೆನ ಸೆಲೆಕ್ಟ್ ಮಾಡ್ಕೊಳ್ಳಿರಂತೆ. ಇದೇಳಿರ್ಲಿ. ಇವಾಗ ಪ್ಯಾಕ್ ಮಾಡಿ. ಹಲೋ, ಇನ್ ಮುಂದೆ ನೀನ್ ಎಲ್ಲೇ ಹೋದ್ರು, ಆಫೀಸಿಗೆ ಬಂದ್ರು ಅಷ್ಟೇ ಇದೇ ತರ ಕಾಸ್ಟ್ಲಿ ಸೀರೆ ಉಟ್ಕೊಂಡ್ ಬರ್ಬೇಕು. ಸತ್ಯ. ಏನು? ಸ್ನಾನ ಮಾಡ್ಬೇಕಾದ್ರೂ ಕಾಸ್ಟ್ಲಿ ಸೀರೆ ಉಟ್ಕೊಂಡು ಸ್ನಾನ ಮಾಡು ಅಂತ ಹೇಳಿಲ್ವಲ್ಲ, ಅದಕ್ಕೆ. ನಿನಗ್ ಸ್ವಲ್ಪನೂ ಚೆನ್ನಾಗಿ ಮಾತಾಡಕ್ ಬರಲ್ವಾ? ತುಂಬಾ ಚೆನ್ನಾಗಿ ಮಾತಾಡಕ್ ಬರುತ್ತೆ. ಮಾತಾಡಕ್ ಶುರು ಮಾಡ್ಲಾ? ಬೇಡ, ಸ್ವಲ್ಪ ಸುಮ್ಮನೆ ಇರ್ತೀಯಾ? ಅಯ್ಯೋ ರೀ, ಬಿಲ್ ತರಕ್ಕೆ ಮರ್ತೋಯ್ತು, ಇರಿ ಇಸ್ಕೊಂಡ್ ಬರ್ತೀನಿ. ಪೇ ಮಾಡಾಯ್ತು ತಾನೆ, ಅವಶ್ಯಕತೆ ಇದೆಯಾ? ಒಂದೊಂದ್ ರೂಪಾಯಿಗೂ ಲೆಕ್ಕ ಇರ್ಬೇಕು, ಇರಿ ಮಲ್ಲೆ. ಓ ಗಾಡ್, ಈಗೇನಾದ್ರೂ ವಿವೇಕ್ ನಮ್ನ ನೋಡಿದ್ರೆ ಎಲ್ಲ ಫಿನಿಶ್. ಈ ಮೋನಿಕಾ ಬಂದ್ ಕಾತ್ ಸಾಯೋಕೆ ಬೇರೆ ಜಾಗ ಇರ್ಲಿಲ್ವಾ? ಈಗೇನಾದ್ರೂ ಮಾಡಿ ಮೋನಿಕಾ ಇಲ್ಲಿಂದ ಕರ್ಕೊಂಡು ಹೋಗ್ಲೇಬೇಕು. ಏನ್ ಮಾಡೋದು? ಮೋನಿಕಾ, ಬಾ ಇಲ್ಲಿಂದ, ಬಾ. ಏನಾಗಿದೆ ನಿಂಗೆ? ಯಾಕೆ ತರ ಕರ್ಕೊಂಡ್ ಬಂದೆ? ಈ ಸಲ ಏನಾದ್ರೂ ನೋಡಿದ್ರೆ ವಿವೇಕ್ ಹತ್ರ ಹೋಗಿ ಎಲ್ಲಾನು ಊದ್ ಬಿಡ್ತಾಳೆ ಅಷ್ಟೇ. ಏಯ್, ನಿನ್ನ ಕೇಳ್ತಾ ಇರೋದು. ಹನಿ, ಅಲ್ಲಿ ವಿವೇಕ್ ಜೊತೆ ಗೌರಿನೂ ಇದ್ದಾಳೆ. ಇರು, ಅವನ ಹತ್ರ ಮಾತಾಡ್ಬೇಕು, ನಾನು ಹೋಗಿ ಬರ್ತೀನಿ. ಏಯ್, ಏನ್ ಮಾತಾಡ್ಬೇಕು ನೀನು? ಮಾತಾಡ್ಬಿಡ್ತೀನಿ, ಎಲ್ಲ ಮಾತಾಡ್ಬಿಡ್ತೀನಿ. ಪಾಪ ನಿನ್ಗೆ ಅವನು ನೋಡಿದ ಹುಡುಗಿನ ನೀನ್ ಕರ್ಕೊಂಬಂದೆ ಅಂತ ನೀನು ಮುಜುಗರ ತರೀತಾ ಇರ್ಬೇಕು. ಹಾಗಂತ ಆಡ್ಬೇಕಾದ್ ಮಾತನ್ನ ಆಡ್ದೆ ಬಿಟ್ಟಾಗ ಹಣೆ ಬರಹ ನಮ್ ಬದುಕಲ್ಲಿ ಆಟ ಆಡಕ್ ಶುರು ಮಾಡಿದೆ ಬಿಡು. ಏನ್ ಬಿಡೋದು? ವಿವೇಕು ನನ್ ಮೇಲೆ ತುಂಬಾ ಕೋಪದಲ್ಲಿದ್ದಾನೆ. ನನ್ ಮೇಲೆ ತಾನೆ, ನಾನ್ ಮಾತಾಡ್ ಸರಿ ಮಾಡ್ಕೊಂತೀನಿ. ಅದೇ ನಾನ್ ಹೇಳ್ತಾ ಇದೀನಲ್ಲ, ಎಲ್ಲ ಕರೆಕ್ಟ್ ಆಗಿ ನೋಡ್ಕೊಂಡು ಮಾತಾಡೋಣ. ನೀನ್ ಸ್ವಲ್ಪ ತಾಳ್ಮೆಯಿಂದ ಇರು. ನೋಡು, ನಾವಿಬ್ರು ಇಲ್ಲಿ ಕಳ್ದು ತರ ಕದ್ದು ಮುಚ್ಚಿ ಮೀಟ್ ಮಾಡ್ಬೇಕು. ಅವರಿಬ್ರು ಶಾಪಿಂಗ್ ಮಾಡ್ಕೊಂಡು ಲೈಫ್ ನ ಜಾಲಿಯಾಗಿ ಎಂಜಾಯ್ ಮಾಡ್ತಿದ್ದಾರೆ. ನನಗಿನ್ನು ಹೊಟ್ಟೆ ಉರಿತಾ ಇದೆ. ಎಲ್ಲ ಸರಿ ಹೋಗ್ಬೇಕು ಅಂದ್ರೆ ನಾನು ಇವಾಗ್ಲೇ ಮಾತಾಡ್ಬೇಕು. ನನಗೆ ಹೇಳ್ತಾ ಇದೀನಲ್ಲ, ನೀನಿಗ್ ಮಾತಾಡಿದ್ರು ವಿವೇಕ್ ಈಗ ಹೋಗಲ್ಲ. ಆ ಗೌರಿ ನಿನ್ ಬಗ್ಗೆ ಕೆಟ್ಟದಾಗ ಚಾಡಿ ಹೇಳಿ ನಿನ್ನ ಕೆಟ್ಟೋಳ್ ಮಾಡಿ ಅವಳೀಗ ಒಳ್ಳೆಯವಳಾಗಿದ್ದಾಳೆ. ಇಲ್ದೇ ಇದ್ರೆ ಇಷ್ಟ ಬೇಗ ಅವ್ನ್ಗೆ ಅವಳ ಮೇಲೆ ಪ್ರೀತಿ ಬಂದ್ಬಿಡುತ್ತಾ? ಮೊದ್ಲು ಇಲ್ಲಿಂದ ಹೋಗೋಣ ಬಾ.
ಸ್ವಲ್ಪ ಫೋನ್ ಕೊಡ್ತೀರಾ? ಏಕೆ? ಮನೆಗ್ ಫೋನ್ ಮಾಡ್ಬೇಕಿತ್ತು. ನಿಮ್ಮನೆಗ? ಅಲ್ಲ, ನಮ್ ಮನೆಗೆ. ನಿಮ್ಗೆ ಬ್ರೇಕ್ಫಾಸ್ಟ್ ಅಂದಿರೋದು ಮನೇಲಿ ಹೇಳಿಲ್ಲ. ಓ, ಅದನ್ನ ಹೇಳಿ ಕ್ರೆಡಿಟ್ ತಗೊಳಕ? ಅಲ್ಲ, ಮನೆಯಿಂದ ಆಚೆ ಬಂದಿರೋದಕ್ಕೆ ಕಾರಣ ಹೇಳಕ್ಕೆ. ಅದ್ಕೆ ಮತ್ತೆ ನಮ್ಮನೆ ಮರ್ಯಾದೆ ಮೀಡಿಯಾ ಮುಂದೆ ಫುಲ್ ಮೀಲ್ಸ್ ಆಗೋ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇದೆ. ಅಂತ ಕೆಲ್ಸ ಏನ್ ಮಾಡ್ದೆ ನೀನು? ಅದ್ಕೆ ಇಲ್ಲೂ ಕೊಂಕ್ ಮಾತಾಡ್ಬೇಕಾ? ನಿಮ್ ಸೊಸೆ ಮನೇಲೆಲ್ಲೂ ಕಾಣಿಸ್ತಾ ಇಲ್ಲ. ಅದ್ರ ಬಗ್ಗೆ ಮಾತಾಡೋಣ ಅಂತ ಬಂದ್ರೆ ನನ್ನನ್ನೇ ಆಡ್ಕೊಳ್ತಾ ಇದ್ದೀರಲ್ಲ. ಮನೇಲಿ ಎಲ್ಲೋ ಇರ್ತಾಳೆ ಬಿಡು ಚಂಚಲ. ಇದ್ರೆ ನಾನ್ ಯಾಕೆ ಹೇಳಿ? ಎಲ್ಲೂ ಇಲ್ಲ, ಅದಕ್ಕೆ ಹೇಳ್ತಾ ಇರೋದು. ಅಡ್ಗೆ ಮನೇಲೂ ಇಲ್ಲ, ಯಾವಾಗ್ಲೂ ಆ ಗೊಂಬೆಗಳಿಗೆ ಬಣ್ಣ ಹಚ್ಕೊಂಡ್ ಕೂತಿರ್ತಾಳಲ್ಲ, ಅಲ್ಲೂ ಇಲ್ಲ. ನನ್ ಮನೆ ಇಡೀ ನೋಡಾಯ್ತು, ಅವಳು ಎಲ್ಲೂ ಕಾಣ್ತಾ ಇಲ್ಲ. ಮನೇಲಿಲ್ಲ ಅಂದ್ರೆ ಮನ್ಸ್ ನೊಂದಿರುತ್ತೆ, ಅದಕ್ಕೆ ಆಚೆ ಎಲ್ಲೋ ಹೋಗಿರ್ತಾಳೆ. ಮನಸ್ ನೊಂದಿರುತ್ತಾ? ಇನ್ನೇನತ್ತೆ, ಅವಳೇನ್ ಆರಾಮಾಗಿದ್ದಾಳ? ಅಥವಾ ಈ ಮನೆ ಅವಳಿಗೆ ನೆಮ್ಮದಿ ಕೊಟ್ಟಿದ್ಯಾ? ಈ ಮನೇಲಿ ಅವಳಿಗೆ ಉಸಿರು ಕಟ್ತಾ ಇದೆ ಅಂದ್ಮೇಲೆ ಅವ್ಳು ಸ್ವಲ್ಪ ನೆಮ್ಮದಿಗಾದ್ರೂ ಈಚೆ ಹೋಗಿರ್ತಾಳೆ. ಏನೋ ಮಾತಾಡ್ಬೇಕು ಅಂತ ಮಾತಾಡ್ಬೇಡ ಆಶಾ. ಗೌರಿ ಹೋಗಿದ್ರೆ ವಾಪಸ್ ಬರ್ತಾಳೆ. ಯಾಕೆ ವಾಪಸ್ ಬರ್ತಾಳೆ? ಅವಳು ಮತ್ತೆ ವಾಪಸ್ ಬರೋದಿಲ್ಲ ಬಿಡಿ. ಅಂದ್ರೆ ಈ ಮನೆಯಿಂದ ಹೊರಗಡೆ ಹೋಗಕ್ಕೆ ಯಾರ್ ಕಾರಣನೋ ಅವ್ರಗಳ ಬಗ್ಗೆ ಸ್ವಲ್ಪನೂ ಯೋಚನೆನೇ ಇಲ್ಲ. ಆಶಾ, ಏನ್ ನಿನ್ ಮಾತಿನ ಅರ್ಥ? ಅವಳ ಆಚೆ ಹೋಗೋದಕ್ಕೆ ನಾನ್ ಕಾರಣ ಅಂತನಾ? ನೀವು ಮಾತ್ರ ಅಲ್ಲ ಅಕ್ಕ, ಜೊತೆಗ್ ವಿವೇಕ್ ಕೂಡ ಕಾರಣ. ಆಶಾ, ಇವತ್ ನೀನ್ ಸ್ವಲ್ಪ ಜಾಸ್ತಿ ಮಾತಾಡ್ತಿದ್ಯಾ ಅನಿಸ್ತಿಲ್ವಾ? ನಾನಿನ್ನು ಮಾತೇ ಶುರು ಮಾಡಿಲ್ವಲ್ಲಕ್ಕ. ಅವಳು ಅಡ್ಗೆ ಮನೆಗ್ ಹೋದ್ರೆ ತಪ್ಪು, ಪೂಜೆ ಮಾಡಿದ್ರೆ ತಪ್ಪು, ಅಷ್ಟೇ ಯಾಕೆ ಅವಳು ಗಂಡನ್ ರೂಮ್ಗೆ ಹೋದ್ರೂ ತಪ್ಪೆ. ಪ್ರತಿ ಹೆಜ್ಜೆಗೂ ಅವಮಾನ ಮಾಡ್ತಿದ್ರೆ ಯಾವ ಹೆಣ್ತಾನೆ ಇರ್ತಾಳೆ ಅಕ್ಕ? ಅಧಿಕಾರಕ್ಕೆ ನಾವೆಲ್ಲ ಅಡ್ಜಸ್ಟ್ ಆಗಿರ್ಬೋದು, ಆದ್ರೆ ಗೌರಿ ನಿಮ್ ಸ್ವಭಾವಕ್ಕೆ ಇನ್ನೂ ಒಕ್ಕೊಂಡಿಲ್ಲ. ಆಶಾ, ಆಶಾ, ಏನ್ ಮಾತಾಡ್ತಿದ್ದೀಯ ನೀನು? ಸರಿತಾ ನಿನ್ ಮೇಲಾಗ್ಲಿ ಮನೆಯವ್ರ ಮೇಲಾಗ್ಲಿ ಯಾವತ್ತಾದ್ರೂ ಅಧಿಕಾರ ಚಲಾಯಿಸಿದಾಳ? ಓಹೋ, ಓರ್ಗಿತಿಯರ್ ನಡುವೆ ಚೆನ್ನಾಗ್ ಕಿಡಿ ಹತ್ತಿದೆ. ನೀವೆಲ್ಲ ಹೀಗೆ ಕಿತ್ತಾಡ್ ಸಾಯಿರಿ, ನಾನ್ ಆರಾಮಾಗಿ ಕೂತು ಈ ಮಜಾ ನೋಡ್ತೀನಿ. ನಾನ್ ಈ ಮನೆಗೆ 2ನೇ ಸೊಸೆ ಅಷ್ಟೇ, ನೀವು ಮೊದಲನೇ ಸೊಸೆ ಅಂತ ನನಗ್ ಚೆನ್ನಾಗ್ ಗೊತ್ತು. ಆದ್ರೆ ನಮ್ ವಿಚಾರದಲ್ಲಿ ನೀವ್ ಯಾವುದೇ ತಪ್ಪು ಮಾಡಿಲ್ಲ, ಆದ್ರೆ ಆ ಹುಡುಗಿ ವಿಚಾರದಲ್ಲಿ ನೀವ್ ತಪ್ಪು ಬಿಟ್ರೆ ಬೇರೆ ಏನು ಮಾಡಿಲ್ಲ ಅಕ್ಕ. ನನ್ನ ಮಗಂಗಾಗಿರೋ ನೋವು ನಿನ್ನ ಮಗಂಗಾಗಿದ್ದಿದ್ರೆ ಆಗ ನನ್ ಸಂಕಟ ಏನು ಅಂತ ನಿನಗೆ ಅರ್ಥ ಆಗ್ತಿತ್ತು. ವಿವೇಕು ನನ್ಗೂ ಮಗನೇ. ಹೌದಾ? ಹಾಗಾದ್ರೆ ಅವ್ನ ಸಂಕಟ ನಿನಗೆ ಅರ್ಥ ಆಗ್ಬೇಕಿತ್ತಲ್ವಾ? ಅದು ನನಗ್ ಅರ್ಥ ಆಗ್ತಿದೆ, ಆದ್ರೆ ನಿಮಗ್ ಅರ್ಥ ಆಗ್ತಿಲ್ಲ ಅಷ್ಟೇ. ಅಂದ್ರೆ ನಾನ್ ಮಾತಾಡ್ತಾ ಇರೋದು, ನಾನ್ ಮಾಡ್ತಿರೋದು ಎಲ್ಲ ತಪ್ಪು ಅಂತ ಹೇಳ್ತಿದ್ಯಾ? ಸರಿ ಅಲ್ಲ ಅಂತ ಹೇಳ್ತಿದೀನಿ ಅಕ್ಕ. ಆಶಾ, ನಿಲ್ಸೋ. ಓರ್ಗಿತಿಯರ ಮಧ್ಯೆ ಶುರು ಆಗೋ ಮಾತು ಅಣ್ಣ ತಮ್ಮಂದಿರ ಮುಂದೆ ಹೋಗ್ ನಿಲ್ಲುತ್ತೆ. ಆಗ ಮನೆಗೆ ಒಳ್ಳೇದಾಗಲ್ಲ. ಹಾಗಾದ್ರೆ ಒಳ್ಳೇದಾಗಲ್ಲ ಅಂತ ನನ್ಗೂ ಗೊತ್ತತ್ತೆ, ಆದ್ರೆ ಗೌರಿಗೆ ಆಗ್ತಿದ್ದಿಲ್ಲ ಅನ್ಯಾಯ. ಆ ಅನ್ಯಾಯಕ್ಕೆ ನ್ಯಾಯ ಸಿಗುತ್ತಾ? ಹೇಳ್ದೆ ಕೇಳಿ ಎಲ್ಲೋದು ಅನ್ನೋದಕ್ಕೆ ಉತ್ತರ ಸಿಗುತ್ತಾತೆ? ಮನೆ ಮರ್ಯಾದೆ ಕಳೆಯುವಂತ ಕೆಲಸ ಗೌರಿ ಕಡೆಯಿಂದ ಆಗಲ್ಲ. ಆ ನಂಬಿಕೆ ನನಗಿದೆ. ಆದ್ರೆ ಅದು ನಿಮ್ ಸೊಸೆಗೆ ಅರ್ಥ ಆಗ್ತಿಲ್ಲ ನೋಡಿ. ನೋಡಿದ್ರ ಅತ್ತೆ, ಆಶಾ ಹೇಗ್ ಮಾತಾಡ್ಬಿಟ್ಟು ಹೋಗ್ತಾ ಇದ್ದಾಳೆ ಅಂತ. ಅಯ್ಯೋ ಅದಕ್ಕೆ ಪ್ಲೀಸ್ ಸ್ಟಾಪ್ ದಿಸ್. ಚಿಕ್ಕಕ್ಕೆ ಮಾತಿನ ಬಗ್ಗೆ ಯೋಚನೆ ಮಾಡೋದನ್ನ ಬಿಡಿ. ಮೊದ್ಲು ನಿಮ್ ಸೊಸೆ ಎಲ್ಲಿ ಹೋಗಿದ್ದಾಳೆ ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿ. ಈ ತರ ಸೊಸೆ ಹೇಳ್ದೆ ಕೇಳ್ದೆ ಮನೆಯಿಂದ ಹೊರಗಡೆ ಹೋಗಿದ್ದಾಳೆ ಅಂದ್ರೆ ನೋಡಿದ 10 ಜನ ಏನಂತ ಮಾತಾಡ್ಕೊಳ್ಳೋದಿಲ್ಲ. ಗೌರಿ ಯಾವತ್ತೂ ಈ ತರ ಎಲ್ಲ ಮಾಡಿಲ್ಲ ಅಂತವಳು ಇವತ್ತು ಆಲ್ ಆಫ್ ಅ ಸಡನ್ ಹೀಗ್ ಹೋಗಿದ್ದಾಳೆ ಅಂದ್ರೆ ಏನ್ ಅರ್ಥ ಅದಕ್ಕೆ? ಮತ್ತೆ ನಾವೆಲ್ಲ ಮೀಡಿಯಾ ಮುಂದೆ ಆನ್ಸರಬಲ್ ಆಗಿರ್ಬೇಕು ಅನ್ಸುತ್ತೆ. ರೀ, ನಿಮ್ಗೆ ತುಂಬಾ ಹಸುವಾಗಿದೆ ಅನ್ಸುತ್ತೆ, ತಿಂಡಿ ಬಿಡಿಸ್ಲಾ? ಬಟ್ಸು. ಎಕ್ಸ್ಕ್ಯೂಸ್ ಮೀ ಸರ್. ರೆಡಿ ಆಯ್ತಾ? ನಾನ್ಸೆನ್ಸ್! ನಿಮ್ಗೇನಾಗಿದೆ? ಪ್ರತಿ ಸಲ ಏನಾದ್ರು ಕರೆಕ್ಷನ್ ಹೇಳ್ತಾನೆ ಇರ್ಬೇಕಾ? ಕರೆಕ್ಷನ್ ಇಲ್ಲದೆ ಒಂದು ಡಿಸೈನ್ ರೆಡಿ ಮಾಡಕ್ ಆಗೋದೇ ಇಲ್ವಾ? ಇದನ್ನ ಯಾರಾದ್ರೂ ಹಾರ ಅಂತಾರ? ಎಮ್ಮೆ ಕತ್ತಿಗೆ ಗಂಟೆ ಹಾಕ್ತಾರಲ್ಲ ಹಾಗಿದೆ. ಈ ಅವತಾರಕ್ಕೆ 2 ದಿನ ಟೈಮ್ ಬೇರೆ ತಗೊಂಡ್ರಿ. ಈ ಡೆಡ್ ಲೈನ್ ಹತ್ರ ಬಂದಾಗ ಈ ತರ ಕೆಟ್ಟ ಡಿಸೈನ್ ತಗೊಂಡ್ ಕೊಟ್ರೆ ಏನ್ ಮಾಡೋದು? ಕೆಲ್ಸಕ್ಕೆ ಬರೋದು ಬರೀ ಸ್ಯಾಲ್ರಿ ತಗೊಳಕ್ ಮಾತ್ರ ಅಲ್ಲ, ಸರಿಯಾಗಿ ಕೆಲ್ಸನೂ ಮಾಡ್ಬೇಕು. ತಗೊಳ್ಳಿ, ತಗೊಂಡೋಗಿ ಕರೆಕ್ಷನ್ ಮಾಡ್ಕೊಂಡ್ ಬನ್ನಿ. ನೆಕ್ಸ್ಟ್ ಟೈಮ್ ಎಲ್ಲ ಎಕ್ಸ್ಕ್ಯೂಸ್ ಇಲ್ಲ, ಓನ್ಲಿ ಡಿಸ್ಮಿಸ್. ಎಕ್ಸ್ಕ್ಯೂಸ್ ಮೀ, ಒಂದ್ಸತಿ ಆ ಫೈಲ್ ಕೊಡಿ. ನಿನ್ಗೆ ಯಾಕಿದಲ್ಲ? ತಗೊಳ್ಳಿ, ತಗೊಂಡೋಗಿ ರೆಡಿ ಮಾಡ್ಕೊಂಡ್ ಬನ್ನಿ. ಅಕಸ್ಮಾತ್ ಆಗ್ಲಿಲ್ಲ ಅಂದ್ರೆ ಹಾಗೆ ಹೊಟ್ಬಿಡಿ, ಇಲ್ಲಿಗೆ ಬರ್ಬೇಡಿ. ಯಾಕೆ ಕಿತ್ಕೊಂಡ್ರಿ? ಅದ್ರಲ್ಲಿರೋ ಡಿಸೈನ್ಸ್ ಅಂದ್ರೆ ಏನ್ ಮನೆ ಮುಂದೆ ಹಾಕೋ ರಂಗೋಲಿ ಅನ್ಕೊಂಡಿದ್ಯಾ? ಅದಕ್ಕೆ ಅಂತ ಒಂದು ಇಮೇಜ್ ಇದೆ. ಹೌದಾ, ಸರಿ ಬಿಡಿ, ನನ್ಗೆ ಗೊತ್ತಿರ್ಲಿಲ್ಲ. ತಿಂಡಿ ಬಡಿಸ್ಲಾ? ವಾಟ್ ಅ ಸರ್ಪ್ರೈಸ್! ನೀನೇನಮ್ಮ ಇಲ್ಲಿ? ಕಾಣಿಸ್ತಾ ಇಲ್ವಣ, ಗಂಡನ್ಗೆ ತಿಂಡಿ ತಂದಿದ್ದಾಳೆ. ಅಲ್ಲಮ್ಮ, ನಿನ್ ಗಂಡನಿಗೆ ಮಾತ್ರ ತಂದಿದ್ಯಾ? ನಾವು ತಿಂದಿಲ್ಲ. ಅಯ್ಯೋ, ನಿಮ್ಮೆಲ್ರಿಗೂ ಸೇರ್ಸಿನೇ ತಂದಿದ್ದೀನಿ ಮಾವ. ಹಾ, ಥ್ಯಾಂಕ್ ಯು. ಅಣ್ಣ ಬೇಡ ಅಣ್ಣ, ನಾವು ಹೊರಗಡೆ ಆರ್ಡರ್ ಮಾಡ್ಕೊಂಡು ತಿನ್ನೋಣ. ಯಾಕೆ? ನಾನು ಆಮೇಲೆ ಹೇಳ್ತೀನಣ್ಣ. ನನಗೆ ಅರ್ಥ ಆಯ್ತು ಬಿಡಿ ಚಿಕ್ಕ ಮಾವ. ನೀನ್ ಬಿಡಮ್ಮ, ಕಿಲಾಡಿ ಸೊಸೆ, ನಿನ್ಗೆಲ್ಲ ಅರ್ಥ ಆಗ್ಬಿಡುತ್ತೆ. ಅಂಡರ್ಸ್ಟ್ಯಾಂಡ್. ನೀವಿಬ್ರು ಏನ್ ಹೇಳ್ತಿದ್ರ? ಮಾವ, ನನ್ ಬೆಳಿಗ್ಗೆ ಮಾಡಿದ ತಿಂಡಿ ಹಾಳಾಗಿತ್ತು. ಬರೀ ಹಾಳಾಗಿರ್ಲಿಲ್ಲ, ಉಪ್ಪಲ್ಲಿ ಮುಳುಗ್ಸಿ ತೆಗ್ದಿದ್ಲು. ಹೌದು ಮಾವ, ಉಪ್ಪು ಜಾಸ್ತಿ ಆಗಿತ್ತು, ಅದಕ್ಕೆ ಇವಾಗ ಚಿಕ್ಕ ಮಾವ ತಿನ್ನಕ್ಕೆ ಹೆದರ್ಕೋತಾ ಇದ್ದಾರೆ. ಹೌದಮ್ಮ,
ಹೊಟ್ಟೆಗೆ ಪ್ರೀತಿ ಸಂಬಂಧ ಎಲ್ಲ ಅರ್ಥ ಆಗಲ್ಲ. ಆಮೇಲೆ ಯಾರು ಅವಸ್ಥೆ ಪಡೋದು? ಅದರಲ್ಲೂ ನನ್ನಂತ ಯೂತ್ ಯಾವಾಗ್ಲೂ ಆರೋಗ್ಯವಾಗಿರ್ಬೇಕು. ಆರೋಗ್ಯವಾಗಿರ್ಬೇಕು ಅಂದ್ರೇನು? ಎನಿ ಟೈಮ್ ಅಲರ್ಟ್ ಆಗಿರ್ಬೇಕು. ನೀನ್ ಯೂತ ಹಾ. ಒಳ್ಳೆ ಹಳೆ ಟೆಲಿಫೋನ್ ಬೂತ್ ತರ ಇದೆಯಾ? ಅಲ್ಲಪ್ಪ, ನಿಂಗ್ ಮದ್ವೆ ವಯಸ್ಸಿನ ಮಗ ಇದ್ದಾನೆ ಅನ್ನೋದು ಮರಿಬೇಡ. ಅಲ್ಲಣ್ಣ, ನಾನ್ ಮರೆತ್ರು ಅವನ್ ಕವನ ನಮ್ಮನ್ ಮರೆಯಕ್ ಬಿಡುತ್ತಾ? ಕೇಳಿ ಕೇಳಿ ಕಿವಿಲ್ ರಕ್ತ ಬಂದ್ಬಿಡ್ಬೇಕು, ಹಾಗ್ ಮಾಡ್ತಾನೆ. ಸರಿ ಸರಿ, ಮೊದ್ಲು ತಿಂಡಿ ಮಾಡಿ. ಏಯ್, ಟೈಮ್ ಆಯ್ತಲ್ಲಪ್ಪ, ಮೀಟಿಂಗ್ ಹೋಗ್ಬೇಕಲ್ವಾ? ಅಯ್ಯೋ ಮಾವ, ಇವ್ರಿನ್ನು ತಿಂಡಿ ತಿಂದಿಲ್ಲ. ಅಲ್ಲ, ಟೈಮ್ ಅಂತ ಇದೆಯಲ್ಲಮ್ಮ. ಅದಕ್ಕೆ ಅಂತ ತಿಂಡಿ ತಿಂದಿದ್ರೆ ಹೇಗ್ ಮಾವ? ಇವ್ರು ಮೊದ್ಲೇ ಹಸ್ರು ತಡಿಯಲ್ಲ. ವಿವೇಕ್, ನಾ ಮೀಟಿಂಗ್ ಪೋಸ್ಟ್ಪೋನ್ ಮಾಡ್ತೇನೆ, ನೀನ್ ತಿನ್ಕೊಂಬಾ. ನೋ ಡ್ಯಾಡ್, ತಿಂಡಿಗೋಸ್ಕರ ಯಾರಾದ್ರೂ ಮೀಟಿಂಗ್ನ ಅವಾಯ್ಡ್ ಮಾಡ್ತಾರಾ? ನಾನು ಮ್ಯಾನೇಜ್ ಮಾಡ್ತೀನಿ, ಬನ್ನಿ ಹೋಗೋಣ. ರೀ, ಸ್ವಲ್ಪನಾದ್ರೂ ತಿನ್ಕೊಂಡು ಹೋಗಿ. ಪರವಾಗಿಲ್ಲ, ಮೀಟಿಂಗ್ ಮುಗಿಸ್ಕೊಂಬಂದು ತಿಂತೀನಿ. ಈ ಮಿಸ್ಟರ್ ಪರ್ಫೆಕ್ಟು ಒಂದ್ ಹೆಣ್ಮಗು ಅಂತಾನು ನೋಡ್ದೆ ಎಷ್ಟು ವರ್ಟಾಗಿ ಬಿಹೇವ್ ಮಾಡ್ತಾರೆ. ನಾನೇನೋ ನನ್ನ ಹತ್ರ ಮಾತ್ರ ಅಂತ ಅನ್ಕೊಂಡಿದ್ದೆ, ಆದ್ರೆ ಈಗ ಗೊತ್ತಾಗ್ತಿದೆ ಇವ್ರು ಇರೋದೇ ಹೀಗೆ ಅಂತ. ನಾನೇನೋ ಇವ್ರ ಹೆಂಡತಿ, ಎಲ್ಲನೂ ಸಹಿಸ್ಕೋತೀನಿ, ಹಾಗಂತ ಎಲ್ರೂ ಸಹಿಸ್ಕೋತಾರಾ? ಪಾಪ ಈ ಹುಡುಗಿ ಅಷ್ಟೊಂದು ಫೀಲ್ ಮಾಡ್ಕೊಂಡು ಕಣ್ಣಲ್ಲಿ ನಯಾಗ್ರಾ ಫಾಲ್ಸ್ ಸುರಿಸ್ತಾ ಇದ್ದಾಳೆ. ಮುಗಿತಾ? ಡಿಸೈನಾ ಮ್ಯಾಮ್? ಅಲ್ಲ, ಅಳೋದು. ಇಲ್ಲ ಮ್ಯಾಮ್, ಎಷ್ಟು ಕಂಟ್ರೋಲ್ ಮಾಡಿದ್ರು ನಿಲ್ಸೋಕೆ ಆಗ್ತಿಲ್ಲ. ಹಾಗಾದ್ರೆ ನಿಲ್ಲೋವರೆಗೂ ಕಂಟ್ರೋಲ್ ಮಾಡದೆ ಆರಾಮಗಳು. ಮ್ಯಾಮ್, ನಿಮ್ಮನ್ನ ನೋಡಕ್ಕೆ ತುಂಬಾ ಒಳ್ಳೆಯವ್ರ ತರ ಇದ್ದೀರಾ, ಆದ್ರೆ ಸ್ವಲ್ಪನೂ ಕರುಣೆ ಇಲ್ಲದೆ ಮಾತಾಡ್ಬಿಟ್ಟು ಹೋಗ್ತಿದ್ದೀರಲ್ಲ ಮ್ಯಾಮ್. ನನ್ಗೆ ಅಳೋರನ್ ಕಂಡ್ರೆ ಆಗಲ್ಲ, ಅದ್ರಲ್ಲೂ ಹೆಣ್ಮಕ್ಳು ಆದ್ರೆ ನೋಡಕ್ಕೆ ಆಗಲ್ಲ. ಅಪ್ಪಿ ತಪ್ಪಿ ನಮ್ ಕಣ್ಣಲ್ಲಿ ನೀರ್ ಬಂದ್ರು ಅದು ಆನಂದ ಬಾಷ್ಪ ಆಗಿರ್ಬೇಕೆ ಹೊರತು ಕಷ್ಟಕ್ ಬರೋ ಕಣ್ಣೀರಾಗಿರ್ಬಾರ್ದು. ಅದ್ ಸರಿ, ನೀವಿಲ್ಲಿ ಹೊಸ ಕೆಲ್ಸಕ್ ಸೇರಿರೋದಾ? ಹೌದು. ನಿಮ್ಗೆ ಹೇಗ್ ಗೊತ್ತಾಯ್ತು? ಅಲ್ಲ, ಇಷ್ಟಕ್ಕೆಲ್ಲ ಅಳ್ತಾ ಇದ್ದೀರಾ ಅಂದ್ಮೇಲೆ ನಿಮ್ ಬಾಸ್ ಹತ್ರ ನೀವು ಬೈಸ್ಕೊಂಡು ಅಭ್ಯಾಸ ಆಗಿಲ್ಲ ಅಂತ ಅರ್ಥ ಆಯ್ತು. ಬೇಜಾರ್ ಮಾಡ್ಕೋಬೇಡಿ, ಸ್ವಲ್ಪ ದಿನ ಎಲ್ಲ ಅಭ್ಯಾಸ ಆಗೋಗುತ್ತೆ. ಅಳೋದಾ ಮ್ಯಾಮ್? ಅಲ್ಲ, ಬೈಸ್ಕೊಳ್ಳೋದು. ಮ್ಯಾಮ್, ಅಲ್ಲ, ಅದು ಡಿಸೈನ್ ಪರ್ಫೆಕ್ಟ್ ಮಾಡೋದು ಅಂತ ಹೇಳಕ್ ಬಂದೆ. ಹೆಂಗ್ ಮಾಡಿದ್ರು ಏನಾದ್ರೂ ಒಂದ್ ಹೇಳ್ತಾರೆ ಮ್ಯಾಮ್. ನಿಮ್ ಬಾಸು ಮಿಸ್ಟರ್ ಪರ್ಫೆಕ್ಟ್ ಆಗಿರ್ಬೇಕಾದ್ರೆ ನೀವು ಜೂನಿಯರ್ ಪರ್ಫೆಕ್ಟ್ ಆದ್ರೂ ಆಗಿರ್ಬೇಕಲ್ವಾ? ನೋಡಿ ಮ್ಯಾಮ್, ಈ ಡಿಸೈನ್ಗೆ ಏನಾಗಿದೆ ಅಂತ ನಾನು ಎಷ್ಟು ಸಲ ಚೆಕ್ ಮಾಡಿದ್ರು ಇದ್ರಲ್ಲಿ ಏನ್ ಮಿಸ್ಟೇಕ್ ಇದೆ ಅಂತಾನೆ ನಂಗೆ ಅರ್ಥ ಆಗ್ತಿಲ್ಲ. ನೀವು ಸರಿ ಇರೋದನ್ನ ಮಾತ್ರ ನೋಡ್ತಾ ಇದ್ದೀರಾ, ಅದಕ್ಕೆ ಇದ್ರಲ್ಲಿರೋ ತಪ್ಪು ಕಾಣಿಸ್ತಾ ಇಲ್ಲ. ಹಾಗಾದ್ರೆ ಇದು ಸರಿಯಾಗಿಲ್ವಾ ಮ್ಯಾಮ್? ನನ್ಗೇನೋ ಇದು ಸರಿ ಇರೋ ತರನೇ ಇದೆ. ನಿಮಗ್ ಸರಿ ಇದ್ರೆ ಸಾಲದು, ನಿಮ್ ಬಾಸ್ಗೂ ಸರಿ ಅನ್ಸ್ಬೇಕು. ಬಾಸ್ ಅನ್ಸ್ಕೊಂಡವ್ರಿಗೆ ಎಷ್ಟೋ ಸಲ ಸರಿನ ನೋಡೋ ತಾಳ್ಮೆಗಿಂತ ತಪ್ಪನ ಹುಡುಕೋ ಅವಸರನೇ ಜಾಸ್ತಿ. ಹಾಗಿದ್ದಾಗ ನಾವು ತಪ್ಪು ಮಾಡ್ಲೇಬಾರ್ದು. ನೀವ್ ಯಾರು ಏನ್ ಹೇಳಿದ್ರು ನಾನು ಮೋನಿಕನ್ನೇ ಮದ್ವೆ ಮಾಡ್ಕೊಳ್ಳೋದು ಅಂತ ಹೇಳಿದಕ್ಕೆ ಅವ್ರು ಏನ್ ಹೇಳಿದ್ರು ಗೊತ್ತಾ? ಏನ್ ಹೇಳಿದ್ರು? ನಿನ್ನ ಮದ್ವೆ ಮಾಡ್ಕೊಂಡ್ರೆ ಆ ಕ್ಷಣದಿಂದ ನನ್ಗೂ ಆ ಮನೆಗೂ ಯಾವ್ದೇ ತರ ಸಂಬಂಧ ಇರಲ್ವಂತೆ. ಆ ದೊಡ್ಡ ಮನೆಗೆ ಸೊಸೆ ಆಗ್ಬೇಕು ಅನ್ನೋ ನಿನ್ ಕನ್ಸ್ಗಳನ್ನೆಲ್ಲ ನುಚ್ಚ್ ನೂರಾಗಕ್ಕೆ ಕಾರಣ ಯಾರು ನಿನಗ್ ಗೊತ್ತಾ? ಆ ನಿಮ್ ತಂಗಿ ಗೌರಿನೇ. ಅಕ್ಕ, ಏನು ಗೊತ್ತಿಲ್ದಿರೋ ತರ ಡ್ರಾಮಾ ಮಾಡ್ಬೇಡ. ನೀ ಎಷ್ಟೇ ಸರ್ಕಸ್ ಮಾಡಿದ್ರು ನಮ್ಮಿಬ್ರು ಮಧ್ಯೆ